ಮಹಾಪ್ರಭು ಏನಿಲ್ಲಿ? ಹಲೋ, ಹಾ ಹೇಳಿ, ಯಾರ? ಸರ್, ನನಗ್ ಅನ್ಯಾಯ ಆಗೈತ್ರಿ. ಯಾರು ನೀ? ಏನಾಗೈತೆ? ಸರ್, ನನಗ್ ಅನ್ಯಾಯ ಆಗೈತ್ರಿ. ಏನಾಗೈತಿ ಹೇಳ್ತೀವಿ, ಬರ್ಲಿ ಅದೇ. ಸರ್, ನಮ್ ಊರಾಗ ಎಗ್ರೆಸ್ ಅಂಗಡಿನವ್ರು ಎಕ್ಸ್ಟ್ರಾ ಉಳ್ಳಾಗಡ್ಡಿನ ಹಾಕತ್ತಿಲ್ರಿ. ಯಾವ ನೀ ಯಾರಿಗ್ ಫೋನ್ ಹಚ್ಚಿ ಏನ್ ಮಾತಾಡತ್ತಿ? ಬರ್ಲಿ ಅಲ್ಲೇ ಇಡ್ತಿ ಫೋನ್. ಹಲೋ, ಹಾ ಹೇಳ್ರಿ, ಯಾರ? ಸರ್, ನನಗ ಅನ್ಯಾಯ ಆಗೈತ್ರಿ. ಯಪ್ಪೋ, ಎಲ್ಲಿ ಸುಳಿ ಮಕ್ಕಳು ಗಂಟು ಬೀಳ್ತಾರೋ ನಮಗ. ಏನಾತ್ ಹೇಳುವ ಮರ? ಸರ್, ನನಗ ಅನ್ಯಾಯ ಆಗೈತ್ರಿ. ಏನಾಗೈತಿ ಹೇಳ್ತೀವ? ಸರ್ ಸರ್ ಸರ್, ನಮ್ ಊರಾಗ ಇಮ್ಮಲ್ ಚೀಟ್ನ್ಯಾಗ ಇಮ್ಮಲ್ಲ ಕಮ್ಮಿ ಬರತೈತ್ರಿ. ನಮ್ಗೆ ಎಷ್ಟ್ ಅನ್ಯಾಯ ಆಕೈತಿ ಹೇಳ್ರಿ ಸರ್ ನೀವು. ನಿನ್ ನಾವು ಇಡ್ತೀವ ಫೋನ್. ಸರ್, ನನಗ ಅನ್ಯಾಯ ಆಗೈತ್ರಿ. ಕಾನ್ಸ್ಟೇಬಲ್, ಗಾಡಿ ತೆಗಿಯವ್ರು ಅವ್ನು. ಡೈಲಾಗು ದೊಡ್ಡ ದೊಡ್ಡ ಊರಲ್ಲಿ ಚಿಕ್ಕ ಚಿಕ್ಕ ಮಾತುಗಳಾಗ್ತಾ ಇರುತ್ತೆ ಶಾಂತಮ್ಮ. ಓಕೆ ಸರ್. ಹಾ, ಲೈಟ್, ಕ್ಯಾಮ್ರಾ, ಆಕ್ಷನ್, ಟೇಕ್ 1. ಶಾಂತ ಮುಂದ್ ದೊಡ್ಡದಾಯ್ತಾ ಇರುತ್ತೆ. ಪೇ ಅದು ಶಾಂತಮ್ಮನ್ ದೊಡ್ಡದಾಯ್ತಾ ಇರುತ್ತೆ ಅಲ್ಲ, ದೊಡ್ಡ ದೊಡ್ಡ ಊರಲ್ಲಿ ಚಿಕ್ಕ ಚಿಕ್ಕ ಮಾತುಗಳು ಆಯ್ತಾ ಇರುತ್ತೆ ಶಾಂತಮ್ಮ. ಹಾ ಸರ್, ಈ ಸಲ ಪಕ್ಕ. ಟೇಕ್ 3, ಆಕ್ಷನ್. ಶಾಂತ ಮುಂದ್ ಚಿಕ್ಕದಿತ್ತು, ಇವಾಗ ದೊಡ್ಡದಾಗೋಯ್ತು. ಉತ್ಸೊಳೆ ಮಗನೆ, ದೊಡ್ಡ ದೊಡ್ಡ ಊರಲ್ಲಿ ಚಿಕ್ಕ ಚಿಕ್ಕ ಮಾತುಗಳು ಆಗ್ತಾ ಇರುತ್ತೆ ಶಾಂತಮ್ಮ. ಸಿಂಪಲ್. ಹಾ ಸಿಂಪಲ್ ಸರ್, ಸಿಂಪಲ್. ಟೇಕ್ 50, ಆಕ್ಷನ್. ದೊಡ್ಡ ದೊಡ್ಡ ಊರಲ್ಲಿ ಶಾಂತ ಮುಂದ್ ಜೊತೆ ಯಾರು ಮಾತಾಡ್ತಿರ್ಲಿಲ್ಲ, ಯಾಕಂದ್ರೆ ಅವಳು ಚಿಕ್ಕದು. ಸರ್, ನಾನೇ ಬಂದೆ. ನೀನೇ ಹೋಗ್ಬಿಡು. ಸಾರಿ ಸರ್, ಈ ಸಲ ಪಕ್ಕ ಆಗುತ್ತೆ. ಓಕೆ, ಟೇಕ್ 60, ಆಕ್ಷನ್. ಶಾಂತಮ್ಮ ದೊಡ್ಡವಳಾಡ್ಲು, ಬಟ್ ಅವಳು ಚಿಕ್ಕದೇ ಇತ್ತು. ಈ ಗೋಳಿ ಮೌನ್ ಹೆಂಗೋ ಅರ್ಥ ಮಾಡ್ಸೋದು. ದೊಡ್ಡ ದೊಡ್ಡ ಊರಲ್ಲಿ ಚಿಕ್ಕ ಚಿಕ್ಕ ಮಾತುಗಳು ಆಗ್ತಾ ಇರುತ್ತೆ ಶಾಂತಮ್ಮ. ಹಾ ಸರ್, ಈಗ ಬರುತ್ತೆ. ನಿಮ್ಮ ನಾಳೆ ಬಂದ್ ಸರ್, ಇವಾಗ ಪಕ್ಕ. ಟೇಕ್ 99, ಆಕ್ಷನ್. ಚಿಕ್ಕ ಶಾಂತಮ್ಮ ಊರಿನ ದೊಡ್ಡವ್ರಿಗೆಲ್ಲ ಟಿಕ ಹೊಡ್ಸ್ಬಿಟ್ರು. ಗೋಳಿ ಮಗನ್ ಫಸ್ಟ್ ಕರ್ಕೊಂಡ್ರ ನನ್ ಕಣ್ಮುಂದೆಯಿಂದ. ಸರ್, ಶಾಂತ ಮುಂದ್ ದೊಡ್ಡದೇ ಸರ್ ಆಗಲ್ಲ. ನಕ್ಕನ್ ಶಡತ್ತೇರೇಕೆ ಶಾಂತಮ್ಮನ್ ಹ್ಯಾಂಡ್ ಮಾಡ್ಬಿಟ್ಟದ ಹೋಳಿ ಮಗನೆ. ಹಲೋ, ಪಿಟಿ ಸರ್ ಏನ್ರಿ? ಹಾ ಹೇಳಪ್ಪ ವಿಷಯ. ಸರ್, ಕಂಗ್ರಾಚುಲೇಷನ್ ಸರ್. ಯಾಕೋಲೆ? ಸರ್, ನಿಮ್ಗೆ ಇಂಗ್ಲಿಷ್ ಮೇಡಮ್ ಏನೋ ಗುಡ್ ನ್ಯೂಸ್ ಹೇಳ್ಯಾರ್ರಿ. ಏನು ಹೋದ? ಏನು ಸರ್? ಇಂಗ್ಲಿಷ್ ಮೇಡಮ್ ಹೇಳಿ ಜಲ್ದಿ ಹೇಳಿ. ಸರ್, ಇಂಗ್ಲಿಷ್ ಮೇಡಮ್ ನಿಮ್ಗೆ ಲಗ್ನ ಪತ್ರ ಕಳ್ಸ್ಯಾರ್ರಿ. ಏನ್ ಹೇಳತ್ತಿದ್ದೆ ನಿಮ್ಮ ಅವನು? ಹಾ ಸರ್, ನಮಗೂ ಗೊತ್ತಾಕೈತಿ ಸರ್, ಎಷ್ಟ್ ತ್ರಾಸ ಆಕೈತತ್ತ. ಇಲ್ಲ ಸರ್, ಏನ್ ಮಾಡುದು? ನಾ ಬಿಲ್ಡಿಂಗ್ ಮೇಲಿಂದ ಬಿದ್ದು ಸಾಯಕ್ ಹೊಂಟು ನೋ ವಿಷಯ. ಇಂಗ್ಲಿಷ್ ಮೇಡಮ್. ಅಯ್ಯೋ ಸರ್, ಕಾಮಿಡಿ ಮಾಡ್ಬೇಡ್ರಿ ಸರ್. ಹಲೋ ಸರ್, ನಾ ಪ್ರ್ಯಾಂಕ್ ಮಾಡೀನ್ರಿ ಸರ್. ಅದ್ ಲಗನ್ ಪತ್ರ ಇಂಗ್ಲಿಷ್ ಮೇಡಮ್ ಅಲ್ರಿ ಸರ್. ಹಲೋ ಸರ್. ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ನಾಚಿಕೆ ಆಗೋದಿಲ್ಲ ಈ ತರ ಮಾತಾಡೋದಕ್ಕೆ? ಅಪ್ಪ ಮೈ ಸಣ್ಣ ಅಪ್ಪ, ನಂಗೆ RX ಗಾಡಿ ಬೇಕ. RX ಗಾಡಿ ನಿಂಗೇನ್ ಹುಳ ಇದ್ದುಲಿ? ಇಲ್ಲಪ್ಪ, ನಂಗೆ RX ಗಾಡಿ ಬೇಕಂದ್ರೆ ಬೇಕ. ಮುದೋ ಬಸ್ ಸ್ಟ್ಯಾಂಡ್ ಕಟ್ ಹೊಡ್ಯಾಕ್ ಬೇಕು. 10ನೇ ಹುಡುಗರಿಗೆ ಬೀಳ್ಕೊಡ ಸಮಾರಂಭ ದಿವಸ ಬಾಡಿಗೆ ಕೊಡಾಕ್ ಬೇಕು. ಇನ್ಸ್ಟಾಗ್ರಾಮ್ದಾಗ ಮೈ ನ್ಯೂ ಬೈಕ್ ಸ್ಟೋರಿ ಇಡಾಕ್ ಬೇಕು. ಬಸ್ಯಾ ಇಲ್ಲ ಅನ್ಬೇಡಪ್ಪ, ನೀ ಹೇಳಿದ ಕೆಲಸ ಎಲ್ಲಾ ಮಾಡ್ತಾನ. ನೀರ್ ತುಂಬ್ತಾನ, ಗಿರ್ನಿಗ್ ಹೋಗ್ತಾನ, ಹರ್ಯಾಗ ಇದಕ್ಕೆ ಅದು ಓದ್ಕೋತ ಕುಂದಿರ್ತೀನಪ್ಪ. ನಿಮ್ ಮನ್ಯಾಗ ತುಡುಗಿಲೆ ತಂದ ದಾರು ಬಾಕಿಗೆ ಎಲ್ಲಿದ್ದಾವ ಅನ್ನೋದು ನನಗ್ ಗೊತ್ತೈತಿ. ನಾ ಅವನ್ ಮುಂದೆ ಹೇಳಂಗಿಲ್ಲಪ್ಪ. ಅಪ್ಪ, ಮುಂದ್ ಬೇಕಾದ್ರೆ ಮೈ ಫಾದರ್ ಈಸ್ ಮೈ ಹೀರೋ ಅಂತ ದೊಡ್ಡ ಅಕ್ಷರಲಿ ಬರೆಸ್ತನಪ್ಪ. ಎಲ್ಲಾ ಮಗನ ಆತಳ ತಗೊಳಕತ್ತೆ. ಮೊದಲು 10th ಪಾಸ್ ಆಗ. ನೀ ಯಾವತ್ತಾರು ಕಾಸ್ ಬೇಕು ಅಂದ್ರೆ ಮಚ್ಚ, ಒಂದ್ ಪಕ್ಷ ಭಿಕ್ಷೆ ಬೇಡ್ಬಿಡು, ನನ್ನ ಹತ್ರ ಮಾತ್ರ ಕೇಳ್ಬೇಡ. ಈ ನನ್ನ ಮಕ್ಕಳು 3 ಬಿಟ್ಟು ಇಟ್ಬಿಟ್ಟವ್ರಣ್ಣ. ಮಾನ ಮರ್ಯಾದೆ ಏನೂ ಇಲ್ಲ. ನೀನ್ ನನ್ ಜೀವ ಮಚ್ಚ, ನಿನ್ಗೋಸ್ಕರ ನಾನ್ ಏನ್ ಬೇಕಾದ್ರೂ ಮಾಡ್ತೀನಿ. ನೀನ್ ಬರೀ ಹೇಳಷ್ಟೇ, ಏನ್ ಬೇಕು ಹೇಳು. ಬೆಳಗಾಗ ನೋಡೋಣ. ನನ್ನ ಮಕ್ಕಳು ಒಂದೊಂದಲ್ಲ ಹೊಟ್ಟೆ ಎಷ್ಟು ಎರಡ್ ಮಿಯೋ ಬೇಕು. ಒಬ್ರೊಬ್ರು ತುಂಬಾ ಪ್ರೀತಿಸ್ಕೊಂಡು ಮದುವೆ ಆಯ್ತಾರೆ. ಗಂಡ ಮಿಲಿಟರಿ ಇರ್ತಾನೆ, ಅವ್ನ್ ದೇಶ ಕಾಯಕ್ ಹೋಗ್ಲೇಬೇಕಾಗುತ್ತೆ. ಆ ಕಡೆ ಗಂಡ ಹೋಗಿದ್ದಂಗೆ ಈ ಕಡೆ ಮಿಂಡ್ರಿ ಹುಟ್ಟಿ ಹೆಣ್ ಬೇಕು. ಅವ್ರ ಬಾಯ್ ಫ್ರೆಂಡ್ ಅದ ಬ್ಯಾಟ್ಮನ್ ಬೇಕಾಗಿ ಮನೆಗ್ ಬಾ ಅನ್ನುತ್ತೆ. ಈ ಕಡೆಯಿಂದ ಬ್ಯಾಟ್ಮನ್ ಬೇಕು, ಈಗಲೇ ಬರ್ತೀನಿ ಇರು ಬೇಬಿ ಅಂತ ಹೇಳ್ಬಿಟ್ಟು ಕಳ್ಳನ್ ತರ ಅವ್ರ ಮನೆಗ್ ಬರ್ತಾನೆ. ಈ ಕಡೆ ಅವ್ರ ಗಂಡ ಅವ್ರ ಹೆಂಡತಿ ಫೋಟೋ ಉಲ್ಟಾ ಇಟ್ಕೊಂಡು ತುಂಬಾ ಬೇಜಾರಲ್ಲಿ ಇರ್ತಾನೆ. ಈ ಕಡೆ ಇವರಿಬ್ರು ಇನ್ನೇನ್ ಕಾರ್ಯಕ್ರಮ ಸ್ಟಾರ್ಟ್ ಮಾಡ್ತಾರೆ. ಈ ಕಡೆ ಅವ್ರ ಗಂಡ ಅವ್ರ ಹೆಂಡತಿ ಹತ್ರ ಮಾತಾಡೋಣ ಅಂತ ಫೋನ್ ಹಾಕ್ತಾನೆ. ಆದ್ರೆ ಇವರಿಬ್ರು ಫೋನ್ ಎಲ್ಲ ಮೂಲೆಗೆ ಬಿಸಾಕ್ಬಿಟ್ಟು ಮಿಯೋ ಆಡ್ತಾ ಇರ್ತಾರೆ. ಅಕ್ಕಂಗ್ 9 ತಿಂಗಳಾಗುತ್ತೆ, ಹೆರಿಗೆ ನೋವು ಬರುತ್ತೆ, ಹಾಸ್ಪಿಟ್ಲ್ ಹೋಗ್ತಾಳೆ. ಆಂಬುಲೆನ್ಸ್ ಇಂದಾನೆ ಅವ್ರ ಬಾಯ್ ಫ್ರೆಂಡ್ ಫೋನ್ ಹಾಕ್ಬಿಟ್ಟು ಅಂತಾಳೆ.
ಈ ಕಡೆಯಿಂದ ಅವ್ರ ಬಾಯ್ ಫ್ರೆಂಡ್ ಬತ್ತಿನ ಬೇಬಿ ಸ್ವಲ್ಪ ವೆಯ್ಟ್ ಮಾಡು ಅಂತಾನೆ. ಮತ್ತೆ ಈ ಕಡೆ ಅವ್ರ ಗಂಡಂಗೆ ಅವ್ರ ಎಂಟಿ ಫೋಟೋ ಉಲ್ಟಾ ಹಿಡ್ಕೊಂಡು ನೋಡಿ ಬೇಜಾರಾಗ್ಬಿಡುತ್ತೆ. ಅದಕ್ಕೆ ಕೆಲಸ ಹೋಗ್ಲಿ ಶಾಟಕ್ಕೆ, ನಾನು ಹೋಯ್ತಿ ನಾಟಕಕ್ಕೆ ಅಂತ ಮ್ಯಾರೇಜ್ ತಗೊಂಡು ಸೀದಾ ಹಾಸ್ಪಿಟಲ್ ಗೆ ಎದುರುಬಿಡ್ತಾನೆ. ಇದ್ದಂಗೆ ಅವ್ರ ಬಾಯ್ ಫ್ರೆಂಡ್ ಹಿಡ್ಕೊಂಡು ನಾನು ಎದ್ದೇ ಇರ್ಬೇಕಾದ್ರೆ ತೆರೆಯಕ್ ಬರ್ತೀನಿ ನಮ್ಮ ಮನೆಗೆ ಅಂತ ಬೈತಾ ಇರ್ತಾನೆ. ಆ ಕಡೆಯಿಂದ ಅವ್ರ ಬಾಯ್ ಫ್ರೆಂಡ್ ಬೈತಾ ಇರ್ತಾನೆ. ಅವಾಗ ಸಡನ್ ಆಗಿ ಅವ್ರ ಎಂಟಿ ಜೋರಾಗಿ ಕಿಚ್ಕೊಂತಾಳೆ. ಅವ್ರ ಮಗು ಆಚೆ ಬರುತ್ತೆ. ಇವ್ರಿಬ್ರು ಹೋಗಿ ನೋಡ್ತಾರೆ. ಹೋಗ್ ನೋಡಿದ್ರೆ ಮಗು ಡಾಕ್ಟರ್ ಬುಲ್ಡಾಗ್ದು. ಹಲೋ ಮಗ, ಯಾವಾಗ್ಲೂ ನಂಬರ್ ಒನ್ ಅನ್ಕೊಂಡು ಫೋನ್ ಉಲ್ಟಾ ಮಾಡಿ ನೋಡಿದ್ರೆ ನೀವ ನಂಬರ್ 1 ಅದಿರಿ. ಅಲ್ಲಿ ಮೌನ ಅಸೇ ಮಾಡ್ತೀವಿ ಫೋನ್ ಯಾಕೆ ಹಚ್ಚಿ. ನಿಮ್ದು ಇವತ್ತು ಪಂಜಾಬ್ದವ್ರ ಜೋಡಿ ಮ್ಯಾಚ್ ಐತ್ ನೋಡು, ಹೆಂಗ್ ಆಡ್ತೀರಿ ಅತ್ತ. ಐತಿ ಬಿಡಪ್ಪ, ಹೆಂಗ್ ಆಡ್ತೀವಿ ನೋಡು. ಬಗ್ಗಿಸಿ ಹೊಡಿತೀವಿ. ಮಗ ನೀವು ಮನೆ ಹೊಡೆದದ್ದು ಏನಾದ್ರೂ ಸಾತೈತ್ಲಿ. ಅಯ್ಯೋ ಬರ್ನಾರ್ ತರ್ಲಿ ಬರ್ದೇನೆ ಮಾಡಾಕ ಸಮಾಧಾನ. ಆದ್ರೂ ಒಂದ್ ಮ್ಯಾಚ್ ಗೆದ್ದೀವಿ, ಅಷ್ಟು ಸಾಕು ನಮಗೆ, ಸಮಾಧಾನ ಐತಿ. ಆದ್ರೂ 2 ವರ್ಷ ಬ್ಯಾನ್ ಆದ್ರು IPL ಗೆ ದೊಡ್ಡವರು. ಲೇ ನಾಡ್ದ ಬ್ಯಾಕ್ ಗಟ್ಟಿಯಾಗಿ ಇಟ್ಕೊಂಡು ಹೋಗಿರ್ಲಿ. ಎಮ್ಮೈದವ್ರು ನಾಯಿ ಹೊಡೆದಾಗ ಹೊಡೆದು ಬಿಟ್ಟಾರ ನಿಮ್ಮನ್ನ. ನೋಡಾತೆ ನಿಮ್ ಮೌನ ಹೆಂಗ್ ಆಡ್ತೀವತ್ತ. ಆದ್ರೂ ನಿಮಗ 2 ವರ್ಷ ಬ್ಯಾನ್ ಆದಾರು IPL ಗೆ ದೊಡ್ಡವರು. ಏನೇ ನಿಮ್ ಮೌನೆ ಎದಕ್ಲೆ ಮಗ. ಆದ್ರೂ ನಿಮ್ ಮ್ಯಾಲ ಒಂದ್ ಪ್ರೀತಿ ಒಂದ್ ಹಾಡ ಬರ್ದಿವ್ಲಿ, ಕೇಳಿ ಮಕ್ಕೋಲೆ. ಹಾ ಏನ್ ಪಾದ. ಬಿಡಿ ಬಂದು 3 ಸಲ ಹೋಮ್ ಟೀಮಿಗೆ ನಮ್ ಸಪೋರ್ಟ್ ಸೋತ್ರು ಕೂಡ 100 ಸಲ ಅಡ್ದಿ ಜರ್ಸಿ ಹಾಕಿರೋ ಹೇಟರ್ಸ್ ಗಳೆಲ್ಲ ಕೇಳಿಸ್ಕೊಳ್ಳಿ. 5 ಸಲ ಗೆದ್ದಿರೋ ಕಪ್ ನ ತುರ್ಸಿ ತಿಕ್ಕ ಹಾಕೊಳ್ಳಿ. ಲವಡೆ ಕೇಳೋ, ಹಾ ಮಚ್ಚ ಹೇಳೋ. ನಿಮ್ ಹುಡುಗಿ ಮುಖದ ಮೇಲೆ ಗುಳೆ ಆದ್ರೆ ಏನ್ ಮಾಡ್ತೀಯೋ? ಅಕ್ಕಿನ ಮುಖದಲ್ಲಿ ಎಲ್ಲಿ ಗುಳೆ ಆಗಿದೆಯೋ ಅಲ್ಲಿ ಪ್ರೀತಿ ನಾನ್ ಮುತ್ಕೊಡ್ತೀನಿ. ನೀನ್ ಮುತ್ಕೊಟ್ರೆ ಗುಳೆ ಹೋಗುತ್ತಾ? ಹ್ಞೂ ಮಚ್ಚ ಸರಿ ಹೋಗುತ್ತೆ. ನನಗೂ ಒಂದ್ ಗುಳೆ ಆಗಿದೆ, ಬಂದ್ ಮುತ್ಕೊಡ್ತೀಯಾ? ನೀ ದೋಸ್ತ ಅಲ್ಲ ನನ್ ಮಗ ಅದಿ. ಹೇಳಿ ಎಲ್ಲಾಗಿತ್ತು ನಿನ್ ಗುಳಿ? ನಾನ್ ತುಂಡೆ ಮೇಲೆ. ನೀವೇನಾದ್ರೂ ನಿಮ್ ದೋಸ್ತಗೆ ರೊಕ್ಕ ಕೊಟ್ಟಿರಿ, ಆದ್ರ ರೊಕ್ಕ ಹೊಳ್ಳಿ ಬರಾಕತ್ತಿಲ್ಲ. ನಾ ಹೇಳುದು ಈ 3 ಟಿಪ್ಸ್ ಫಾಲೋ ಮಾಡ್ರಿ. ನಿಮ್ ರೊಕ್ಕ ಎಲ್ಲೇ ಇದ್ರು ನಿಮ್ ದೋಸ್ತ ಓಡಿ ಬಂದ ನಿಮ್ ಕಾಲ್ ಬಿದ್ದ ರೊಕ್ಕ ಕೊಡ್ತಾನು. ಟಿಪ್ ನಂಬರ್ 1, ಮೊದಲ ಅವಂಗ ಕಾಲ್ ಮಾಡಿ ಸಮಾಧಾನಲೇ ಹೇಳ್ರಿ. ಅಷ್ಟಾದ್ರೂ ಕೇಳಲಿಲ್ಲ ಅಂದ್ರ ಊರಾಗ ಒಂದ್ ದೊಡ್ಡ ಬ್ಯಾನರ್ ಹಾಕಿಸ್ರಿ, ನನ್ ರೊಕ್ಕ ಯಾವಾಗ ಕೊಡ್ತಿಲ್ಲ ಬಹುಸಡಿಕೆ ಅಂತ. ಟಿಪ್ ನಂಬರ್ 2, ಅಷ್ಟಾದ್ರೂ ಕೇಳಿಲ್ಲ ಅಂದ್ರ ಮರ್ದನ ಅವ್ರ ಮನಿ ಮುಂದೆ ಹೋಗಿ ಕೂಗ್ಯಾಡ್ರಿ, ನನ್ ರೊಕ್ಕ ಯಾವಾಗ ಕೊಡ್ತಿಲ್ಲ ಬಹುಸಡಿಕೆ ಅಂತ. ಅಷ್ಟಾದ್ರೂ ಅವಂಗ ಕೊಡು ಮನಸ್ ಬರ್ಲಿಲ್ಲ ಅಂದ್ರ ಈ ಲಾಸ್ಟ್ ಟಿಪ್ ಫಾಲೋ ಮಾಡ್ರಿ, 100% ವರ್ಕ್ ಆಕತಿ. ಸೆಕ್ಷನ್ 7 11 ಪ್ರಕಾರ ಇಸ್ಕೊಂಡ್ ರೊಕ್ಕ ಯಾರು ಹೊಳ್ ಕೊಡಂಗಿಲ್ಲ. ಅವ್ರಿಗೆ 100 ವರ್ಷ ನಾನ್ ಬೇಲ್ ಶಿಕ್ಷೆ ಐತಿ. ಇಷ್ಟಾದ್ರೂ ಆ ಮಗ ಕೊಡ್ಲಿಲ್ಲ ಅಂದ್ರ ಈ ಎಲ್ಲ ಸ್ಟೋರಿ ಹಾಕಿ ಮೆನ್ಷನ್ ಮಾಡ್ರಿ, ಎಲ್ಲಿದ್ರು ಮಗ ತಂದ ಕೊಡ್ತಾನು. ಸುಗುರು, ನೀವು ನಿಮ್ ಫ್ರೆಂಡ್ಶಿಪ್ ಟೆಸ್ಟ್ ಮಾಡ್ಬೇಕು ಅಂತ ಹೇಳಿದ್ರೆ ಈ ರೀಲ್ ನ ನಿಮ್ ಬೆಸ್ಟ್ ಫ್ರೆಂಡ್ ಗೆ ಸೆಂಡ್ ಮಾಡಿ ಮತ್ತೆ ಕೇಳಿ, ಮಚ್ಚ ನಿಂಗೆ ನನ್ ಮೇಲೆ ನಿಜ ಪ್ರೀತಿ ಇದ್ರೆ ಇವಾಗ ತಾನೆ ಫೋನ್ ಪೇಗೆ 100 ರೂಪಾಯಿ ಹಾಕಿರ್ತೀನಿ. ಇನ್ ಹಾಕಿದ್ರೆ ಪಕ್ಕ ನಮ್ ಫ್ರೆಂಡ್ಶಿಪ್ ಗ್ರೇಟ್ ಅಂದಾಗೆ ಹಾಕಿರ್ತೀನಿ. 100 ರೂಪಾಯಿ ಫೋನ್ ಪೇ ಹಾಕು, ನಮ್ ಫ್ರೆಂಡ್ಶಿಪ್ ಉಳಿಸ್ಕೊಂಬಸ. ಈ ಮಾತ್ಗೆ ಕಳಿಸ್ತೀಯ, ನನ್ ಗೊತ್ತು ನಮ್ ಫ್ರೆಂಡ್ಶಿಪ್ ಬೇಕು ನಿಂಗೆ. ಕಳ್ಸ್ ಮಚ್ಚ ನೀನು. ಚಿನ್ನು ಪಾನಿಪುರಿ ಹೆಂಗೈತೆ ಚಿನ್ನು? ತಗೊಳ, ನಂಗೊಂದ್ ಜ್ಯೂಸ್ ತಗೊಂಬೋಗ. ಹಲೋ ಚಿನ್ನು, ನಿನ್ ಅಕ್ಕ ನನ್ನೇ ನಿಮ್ಮನೆ ನಾಯಿ ಅನ್ಕೊಂಡ್ಬಿಟ್ಟಿದ್ಯಾ? ಏನ್ ನೀನ್ ಹೇಳಿದ ತಕ್ಷಣ ಹೋಗಿ ತಂದ್ಬಿಡ್ತೀನಿ ಅನ್ಕೊಂಡಿದ್ಯಾ? ನಾವೆಲ್ಲ ಹೆವಿ ಕಿಲಾಡಿಗಳು, ಹೊಡೆದ್ರೆ ಒಂದೇ ಏಟು ಹೋಗ್ಬಿಡ್ತೀವಿ. 5 ರೂಪಾಯಿ ಮಿಕ್ಕುತ್ ನೀನು ತಗೋ ಹೋಗೋ. ಮ್ಯಾಟ್ ಒರಿಜಿನಲ್ ಅಲ್ಲ. ಹಲೋ ಸರ್. ಹಾ ಹೇಳ್ರಿ ಯಾರ? ಸರ್ ನನಗ ಅನ್ಯಾಯ ಆಗೈತ್ರಿ. ಎಲೆ ನಿಮ್ ಮೌನ ಮೊನ್ನೆ ಉಳ್ಕೊಂಡಿ ಯಾವ್ಲಿ ನೀನು? ಸಿಕ್ಕಂದ್ರ ಸಾತ್ತಿಲೆ ಮಗನ ನೀ. ಓಹೋ ಸರ್ ನಾ ಚಾ ಅಂಗಡಿ ಮಲ್ಯ ಮಾತಾಡುದ್ರಿ. ನಮ್ಮ ಅಂಗಡಿಗೆ ಚಾ ಕುಡಿಯಕ್ ಬರಾವ ಈಗ ಕಬ್ಬಿನ ಹಾಲು ಕುಡಿಯಕ್ ಹೊಂಟಾನ್ರಿ ಸರ್. ಎಷ್ಟ್ ಅನ್ಯಾಯ ಬರ್ ನೀವು ಹೇಳ್ರಿ. ನಿನ್ನ ಅಕ್ಕನ್ ಕುರ್ಪ ಹಾಕಿದ್ರೆ ಡಾಕ್ಟರ್ ಸ್ಟಿಚ್ ಹಾಕಕ್ ಜಾಗ ಇರಬಾರ್ದು, ಗೊತ್ತಾಯ್ತೇನೋ ನಿನ್ನ? ಅಪ್ಪು ಅದಕ್ಕೇನ್ ಮಾಡ್ಲು ಈಗ ನಾ? ಸರ್ ಏನಾತ್ ಹೇಳಿ? ಸರ್ ಕಾಯಂ ಚಾ ಕುಡಿಯಕ್ ಬರಾವ ಈಗ ಕಬ್ಬಿನ ಹಾಲು ಕುಡಿಯಕ್ ಹೊಂಟಾನ್ರಿ. ಎಷ್ಟ್ ಅನ್ಯಾಯ ಆಗ್ಬಾರ್ದು ನೀವು ಹೇಳ್ರಿ. ಯಾವ ಕಲ್ಲರ್ ಕೊಡ್ರು ಇಲ್ಲಿ, ಯಾವ ಚಾರಿ ಕುಡಿಲಿ ಗಟ್ರ ನೀರರ್ ಕುಡಿಲಿ, ನಿನ್ಗೆ ಯಾಕೆ ಚಿಂತೆ ಹೊತ್ತೈತು? ಸರ್ ಅಂದ್ರು ಅನ್ಯಾಯ ಆಗೈತ್ರಿ. ಲೇ ಹಡಿಸಿ ಮಗನ, ಲೇ ಗಾಡಿ ತೆಗಿರ್ಲಿ ಇವತ್ತು, ತಗದ ಬಿಡ್ರಿ ಗಾಡಿ. ಮಚ್ಚ ಬೋರ್ ಹೊಡಿತಿದೆ, ಯಾವ್ದಾರ ಒಂದ್ ಸ್ಟೋರಿ ಹೇಳ. ಸ್ಟೋರಿನಾ? ಕೇಳಿಸ್ಕೊ. ಒಂದ್ ಊರಲ್ಲಿ ಒಬ್ಬ ರಾಜ ಇದ್ನಂತೆ. ಅವ್ನ್ ಬೀಜ ಇರಿಸ್ಕೊಂಡ್ ಸತ್ತೋದ್ನಂತೆ. ತುಕ್ಕಲಿ ಸ್ಟೋರಿ ಅಲ್ಲ, ಯಾವ್ದಾರು ಡಿಫ್ರೆಂಟ್ ಆಗಿರೋದು ಹೇಳೋ. ಯಾವ್ದಾರು ಡಿಫ್ರೆಂಟಾ? ಹೇಳ್ತೀನಿ ಕೇಳಿಸ್ಕೊ. ಈ ಸ್ಟೋರಿ ಹೆಸರು ಸೈಕ್ ಸ್ಟೋರಿ ಅಂತ.
ಒಂದೂರಲ್ಲಿ ಒಬ್ಬ ಮೂಗ ಮಾಡಿ ಒಬ್ಳು ಕಿವಿಡಿ ತುಂಬಾ ಒಬ್ರನ್ನೊಬ್ರನ್ನ ಪ್ರೀತಿಸ್ತಾ ಇರ್ತಾರೆ. ಮೂಗ ಸೂಪರ್ ಆಗಿ ಆಡಾಡ್ತಾ ಇರ್ತಾನೆ. ಮೂಗ ಹೆಂಗ ಆಡಾಡ್ತಾನೆ? ಲವ್ ನೀನ್ ಸುಮ್ನೆ ಕೇಳಿಸ್ಕೊಳ. ಮೂಗ ಯಾವಾಗ ಆಡಾಡ್ತಾನೋ ಕಿವಿಡಿ ಅದನ್ನ ಕೇಳಿಸ್ಕೊಂಡು ಓಡ್ ಬರ್ತಾಳೆ. ಕಿವಿಡಿ ಹೆಂಗೋ ಕೇಳಿಸ್ಕೊಂತಾಳೆ? ಲವ್ ನೀನ್ ಸುಮ್ನೆ ಸ್ಟೋರಿ ಕೇಳಿಸ್ಕೊಳ. ಲವ್ ಒಂದ್ ದಿವಸ ಹಿಂಗೆ ಮೂಗ ಆಡ್ತಾ ಇರ್ತಾನೆ, ಕಿವಿಡಿ ಕೇಳಿಸ್ಕೊತಾ ಇರ್ತಾಳೆ. ಇಬ್ರು ಪ್ರೇಮದಲ್ಲಿ ಮುಳುಗೋಗ್ಬಿಟ್ಟಿರ್ತಾರೆ. ಅದನ್ನ ಕಣ್ ಕಾಣಿಸ್ತಾ ಇರೋ ಒಬ್ಬ ತಾತ ನೋಡ್ಬಿಡ್ತಾನೆ. ನೋಡಿ ಓಡೋಗಿ ಹುಡುಗಿಯವ್ರ ಅಪ್ಪಂಗ್ ವಿಷಯ ಹೇಳ್ತಾನೆ. ಪಾಪ ಆಕ್ಸಿಡೆಂಟ್ ಇಂದ 2 ಕಾಲು ಕಳ್ಕೊಂಡಿರೋ ಹುಡುಗಿಯವರಪ್ಪ ವೀಲ್ ಚೇರ್ ಇಂದ ಎದ್ದು ಸೈಕಲ್ ತಗೊಂಡು ಗಾಡಿ ಕಿಕ್ ಹೊಡ್ದು ಕುದುರೆ ಮೇಲೆ ಟುಡುಕ್ 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 ಅಂತ ಅವ್ರಿರೋ ಪ್ಲೇಸ್ ಬರ್ತಾನೆ. ಅವ್ರಿಬ್ರು ಒಟ್ಟಿಗೆ ಇರೋದ್ ನೋಡಿ ಕೋಪದಿಂದ ಚಾಕು ತೆಗ್ದು ಡಿಶ್ನಾ ಅಂತ ಶೂಟ್ ಮಾಡ್ತಾನೆ. ಆಗ ಬಿಲ್ಲು ಬಾಣ ಹೋಗ್ಬಿಟ್ಟು ಹುಡುಗನ್ ಎದೆಗ್ ಬಿದ್ಬಿಡುತ್ತೆ. ಹುಡುಗಿ ಸತ್ತೋಯ್ತಾಳೆ. ಸ್ವಲ್ಪ ಕರುಣೆ ಇರ್ಲಿ. ಇದೆ ಇದೆ ಇದೆ, ಕೈ ಮುಗಿದು ಬೇಡ್ತೀನಿ, ಕರುಣೆ ಇರ್ಲಿ. ಪ್ರೀತಿ ಇದೆ, ಈ ತರ ಪ್ರೀತಿ ಇದೆ, ಕರುಣೆ ಇಲ್ಲ. ಹೊರಗಿನೊಮ್ಮೆ ಇಲ್ಲಪ್ಪ ಇಲ್ಲಪ್ಪ ಹೊಕ್ಕಿನೊಮ್ಮೆ ಹೊರಗೆ ನಿನ್ನ ಸಣ್ಣ ಹುಡುಗ ಐತಿ ಅದಕ್ಕೆ ಬಿಡ್ತಿರೋದು. ಏ ನಡ್ಯಾ ನಿನ್ ಸೊಲ್ಗಿ ಸಿಕ್ಕ ಹಿಂಗಾಗೆ ನೀವು ಮಗ ನಿನ್ನ ಬಾಳ ಬಡದನ್ಯಪ್ಪ ನಿಮ್ಮಪ್ಪ. ಇನ್ನ ಮಾಡಕ್ ಹೋಗ್ಬೇಡ ಹಂಗ. ಯಪ್ಪ ಪೇಪರ್ ಸೊನ್ನೆದಾಗ ಬಂತು ಚಂದಂಗಿ ಕುತ್ಕೊಂಡ್ ಓದ್ಕೊ. ಏನಪ್ಪ ಸೋಮಾರಿಂದ ಪೇಪರ್ ಅದಾವು ಚಂತನ ಪೂರ್ತಿ ದಿನ ಹರಿಗಡಕ್ ಹೊಕ್ಕಾನ. ನನಗ ಒಳ್ಳೊಳ್ಳೆ ಮಾತಾಡ್ತಾನ ಬಾವ. ನಾಯಿ ಬಿಡ್ದಂಗ್ ಬಿಡಿ ಅವನ ಕುರ್ಸಾಲಿಯನ. ನಾ ನಡು ಬಂದ್ರ ನನ್ನ ಬೇಗ ಹೊರ ಕಳ್ಸ. ಬಾವ ಮಾಡತಾನ ಬಾವ. ಅವ ಹಾಸ್ಟೆಲ್ ಕಿಡೋನು ಅವನು ಹೊರಗೆ ಎಲ್ಲರಿ ಇಲ್ಲ ಅಂದ್ರ ಗೊತ್ತಲ. ನನ್ನ ನೋವನು ದುಃಖದಲ್ಲಿ ಕೊರಗಿ ಕರಗುತ್ತಿರುವೆನು. ಇಡೀ ಪ್ರಪಂಚದಲ್ಲಿ ಬೆಸ್ಟ್ ಗುರು ಯಾರು ಅಂದ್ರೆ ಅದು ನನ್ನ ಫ್ರೆಂಡು. ಯಾಕಂದ್ರೆ ಸ್ಕೂಲಲ್ಲಿ ಅಥವಾ ಕಾಲೇಜಲ್ಲಿ ಗುರುಗಳು ಏನೇ ಹೇಳ್ಕೊಟ್ರು ಸ್ಕೂಲು ಅಥವಾ ಕಾಲೇಜ್ ಮುಗಿದ್ಮೇಲೆ ನಮ್ಗೆ ಅದು ನೆನಪೇ ಇರ್ತಿರ್ಲಿಲ್ಲ. ಆದ್ರೆ ನನ್ನ ಫ್ರೆಂಡ್ ಹೇಳ್ಕೊಟ್ಟಿರೋ ವಿದ್ಯೆ ಎಣ್ಣೆ ಹೊಡೆಯೋದು ಮತ್ತೆ ಸಿಗರೇಟ್ ಸೇದೋದು. ಈ ವಿದ್ಯೆನ ನಾನು ಯಾವತ್ತೂ ಬಿಡಲ್ಲ ಮತ್ತೆ ಯಾವತ್ತೂ ಮರೆಯಲ್ಲ. ಇದನ್ನ ಹೇಳ್ಕೊಟ್ಟಿರೋ ನನ್ನ ಫ್ರೆಂಡ್ಗೆ ನನ್ ಕೈಲಾದ್ರೆ ಒಂದು ಆಸ್ಕರ್ ಅವಾರ್ಡ್ ಇಸ್ಕೊಳ್ಬೇಕು ಅನ್ಕೊಂಡಿದೀನಿ. ಹಲೋ ಹೇಳಿ ಎಲ್ಲದಿಲ್ಲೇ ಬಹು ಸಿಡಿಕೆ ಇಲ್ಲೇ ಮನ್ಯಾಗಿದ್ದೆ. ಮಗ ಬರ್ತ್ಡೇ ಪಾರ್ಟಿ ಯಾವಾಗ ಕೊಡ್ತಿಲಿ ಮಗ? ಅಲ್ಲೇನ ಅಮೆರಿಕಾ ಹೊಂಟಿಲ್ಲಿ ಬಂದ ಮೇಲೆ ಕೊಡ್ತೀನಿ ತಗೋ. ಈಗರೇ ಮನ್ಯಾಗ ಅದನಲ್ಲಿ ನಾನು ಇಲ್ಲಿ ಏರ್ಪೋರ್ಟ್ ಬಂದನು. ಎಲ್ಲಿದ್ದಿಲ್ಲ ನೀ ಬಹು ಸಿಡಿಕೆ? ಅಯ್ಯೋ ಮಗ ನಾ ಅಮೆರಿಕಕ್ ಬಂದ್ಬಿಟ್ಟಿಲಿ. ಶಟ್ ಅಲ್ಲ ಬಹು ಸಿಡಿಕೆ. ನಾನು ಇಲ್ಲೇ ಅಮೆರಿಕದಾಗ ಅದನ್ನ ಹೇಳ. ಎಲ್ಲಿದ್ದಿಲ್ಲ ನೀ ಮಗ? ಇಲ್ಲೇ APMC ಕಡೆ ಬಂದಿವ್ ನೋಡ್ಲಿ ಈಗ ಜಸ್ಟ್. ಅಮೆರಿಕದಾಗ APMC ಎಲ್ಲಿದ್ ಬತ್ತು ನಿಮ್ಮ ಅವನ ನಿಮ್ಮಂತ ಹಡಿಸಿ ಮಕ್ಳಿಗೆ ಪಾರ್ಟಿ ಕೇಳೋದು ಇಲ್ಲೇ. ಲೇ ಮಗ 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 ಲೇ ಮಗ. ಹಲೋ ಹಲೋ CSK ನಾ? ಏ CSK ಅಲ್ಲೋ CSK ಅದಾರು CSK. ಏನ್ರು ನಿಮ್ಮ ಮ್ಯಾಚ್ ಎಲ್ಲ ನೀನೆ ಸಣ್ಣ ಹುಡುಗರ ಕಡೆ ಎಲ್ಲ ಹೊಡ್ಸ್ಕೊಂಡ್ರಲ್ಲೂ. ಚೇ 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 ಎಂಡ್ ಆಫ್ ದ ಸೀಸನ್. ಸೋಲುಗಳು ಎಲ್ಲ ಕಾಮನ್ ರು ಕಾಮನ್. ನಿಮ್ಮವ್ರು ಇನ್ನೊಂದ್ ದಿವ್ಸ ಮ್ಯಾಚ್ ಆಡಿದ್ರೆ ಭಾರತ್ ಎಲ್ಲ ಅಮೆಝಾನ್ ಕಾರ್ಡ್ ಮಾಡಿಬಿಡ್ತಿದ್ರಲಿ ನೀವ. ಡಾಟ್ ಮೇಲ್ ಡಾಟ್ ಡಾಟ್ ಮೇಲ್ ಡಾಟ್ ಗಿಡದ ಮ್ಯಾಲ್ ಗಿಡ ಗಿಡದ ಮ್ಯಾಲ್ ಗಿಡ. ವಾಲ ಪಾರೋ ರೀಸನ್ ಎಂಡ್ ಆಫ್ ದ ಸೀಸನ್. ತಲಾ ಪ್ಲಸ್ ಕಾಡು ತಲಾ ಕಾಡು 2 ವರ್ಷ ಬ್ಯಾನ್ ಅದಾರು IPL ಗೆ ದೊಡ್ಡವರು. ನಿಮ್ 3ನೇ ತಾರೀಕು ನೋಡ್ಕೋತೀವಿ. 3ನೇ ತಾರೀಕು ನೋಡ್ಕೋತಿ. ಇಡ್ ದಿವ್ಸ ಎಲ್ಲ ಹೊಡೆದ್ ಸಾಕಾಗಿಲ್ಲ. ಹೇಳಿ ಕೇಳಿ CSK ಎಲ್ಲ ಜೋಗೋ. ಓಕೆ ಎಲ್ಲಾರು ಬುಕ್ ಮುಚ್ಚ್ರಿ. ಪ್ರಶ್ನೆ ಕೇಳ್ತನು ಎಲ್ಲಾರು ಉತ್ತರ ಕೊಡ್ರಿ. ಮೊದಲನೇ ಪ್ರಶ್ನೆ, ಗೋಡ್ಸೆ ಅವರು ಗಾಂಧೀಜಿಯನ್ನು ಕೊಂದಿದ್ದು ಏಕೆ? ಬಶ್ಯಾ ಹೇಳಿ. ಯಾಕಂದ್ರ ಅಯ್ಯೋ ಸರ್ ನಾ ಮಕ್ಕೊಂದಿದ್ದೀನ್ರಿ. ಆಗ ನನಗ ಅನ್ಸೋ ಪ್ರಕಾರ ಗಾಂಧೀಜಿ ಅವರಿಗೆ ಹುಡುಗಿದ್ರೆ ಅನಿಸ್ತೈತ್ರಿ. ಅದ್ರ ಸಂಬಂಧ ಹಂಗಾಗಿರ್ಬೇಕ್ರಿ ಅದ. ಬಾಬ್ ನನ್ನ ಮಗನೇ ಬೇರೆ ಪ್ರಶ್ನೆ ಕೇಳ್ತ ನೋಡ. ರೋಡ್ ಮೇಲೆ ಹೋಗುವಾಗ ಕಾರ್ ಬ್ರೇಕ್ ಫೇಲ್ ಆದ್ರೆ ಏನ್ ಮಾಡ್ಬೇಕು? ಫಸ್ಟ್ ಹೋಗಿ ಕಾರ್ ತರಬೇಕು. ನಿಮ್ಮವನ ಎಲ್ಲಿತ್ತಿದ್ರಾಗ ಉತ್ತರ ಹೇಳ. ಕಾರ್ ಎಲ್ಲೈತ್ರಿ ಸರ್? ಸರ್ ಅದನ್ ಬಿಡ್ರಿ, ನಾವೊಂದ್ ಪ್ರಶ್ನೆ ಕೇಳ್ತೇನ್ರಿ ಅದಕ್ಕೆ ನೀವು ಉತ್ತರ ಕೊಡ್ರಿ. ಕೇಳೆ ಮಗನ. ಗಾಂಧೀಜಿ ಅವರವ್ವ ಒಂದ್ ದಿವ್ಸ 100 ರೂಪಾಯಿ ಕೊಟ್ಟ 50 ರೂಪಾಯಿ ಹಾಲ್ ತೊಂಬ 50 ರೂಪಾಯಿ ಕಟಿಂಗ್ ಮಾಡ್ಸೊಂಬ ಆತ ಕೊಟ್ಟು ಕಳಿಸ್ತಾರ್ರಿ. ಗಾಂಧೀಜಿ ಅವರು ಎಲ್ಲಾ ಕೆಲಸ ಮುಗಿಸ್ಕೊಂಡ ಮನಿಗ್ ಬರ್ತಾರ್ರಿ. ಆದ್ಮೇಲೆ ಅವ್ರ ಕಡೆ ಎಷ್ಟ್ ರೊಕ್ಕ ಉಳಿತಾವು? ಎಷ್ಟಂದ್ರ ಎಲ್ಲಾ ಖಾಲಿ ಆಗಿರ್ತಾವು. ಅಯ್ಯೋ ದುರ್ವಿಧಿಯೇ ಸರ್. ಗಾಂಧಿ ಮುತ್ತೆ ಅಂತಲ್ಲ ಕೂದಲೇ ಇಲ್ರಿ, ಕಡ್ಡಿಗೆ ಹೆಂಗ್ ಮಾಡಿಸ್ತಾನ್ರಿ ಅವ? ಮಚ ಹೇಳ, ಸೈನ್ಸ್ ತಗೊಳ್ಳ ಕಾಮರ್ಸ್ ತಗೊಳ್ಳ? ಮಚ್ಚ ತಗೊಳ್ಳೋದಲ್ಲ ಓದ್ಬೇಕು. ಅರ್ಥ ಆಯ್ತಾ? ಈಗ ತಗೊಳ್ಳೋದಂತ ಅಭ್ಯಾಸ ಮಾಡ್ಕೊಂಡಿದ್ದೀರಲ್ಲ, ಹಿಂಗ್ ತಗೊಂಡೇ ನೋಟ್ಸು ಜೆರಾಕ್ಸ್ ತಗೊಂಡ್ಬಿಡ್ತೀರ. ಹಂಗೆ ಓದು, ತಗೊಳ್ಳೋದಲ್ಲ. ಕೇಳು, ಸೈನ್ಸ್ ಓದ್ಲಾ ಮಚ್ಚ ಕಾಮರ್ಸ್ ಓದ್ಲಾ ಅಂತ. ಅದ್ಬಿಟ್ಟು ಸೈನ್ಸ್ ತಗೊಳ್ಳ ಕಾಮರ್ಸ್ ತಗೊಳ್ಳ ತಗೊಂತಾನೆ ಇರ್ತೀರ ಆಮೇಲೆ ಜೀವನ ಪೂರ್ತಿ. ನ್ಯೂಟನ್ ಬಾರ ಊಟ ಮಾಡು. ಉಪೇಂದ್ರ ಅವ್ರ ಮೂವಿ. ಈ ಆಪಲ್ ನನ್ ತಲೆ ಮೇಲೆ ಬಿತ್ತು, ಆದ್ರೆ ಅಪ್ಪ ಇದ್ ಮೇಲೆ ಎಂದಕ್ಕೆ ಹೋಗಿಲ್ಲ? BSDK ಯಾಕಂದ್ರೆ ಅದು ಆಪಲ್ ಸ್ಪೈಡರ್ ಮೇಲೆ ಅಲ್ಲ.
ಇಲ್ಲಪ್ಪ ಭೂಮಿ ಒಳಗಡೆ ಏನೋ ಶಕ್ತಿ ಇದೆ. ಭೂಮಿಗೆ ಏನೋ ಗೊತ್ತಿಲ್ಲ, ನಿನ್ ಮೇಲೆ ಒಂದ್ ಆತ್ಮ ಇದೆ. ಆಪಲ್ ಕುಡಿಲಿ. ಇಲ್ಲ, ಈ ಆಪಲ್ ಮುಂದೆ ಬರೋ ಮಕ್ಳಿಗೆ ಫ್ಯೂಚರ್ ಬರೆಯುತ್ತೆ. ಯಾಕೆ ನಿನ್ ಜೊತೆ ಮಾತಾಡ್ತೈತಾ ಅದು? ಅಪ್ಪ ಇದು ಮಾಮೂಲಿ ಆಪಲ್ ಅಲ್ಲ. ಯಾಕೆ ನಿಂಗೆ ಇದು ಕೈ ಕಾಲ್ ಕಾಣಿಸ್ತಾ? ನೋಡಪ್ಪ, ಈ ಆಪಲ್ ನನ್ ತಲೆ ಮೇಲೆ ಬಿತ್ತು, ಇದ್ರ ಬಗ್ಗೆ ಒಂದ್ ಬುಕ್ ಬರಿಬೇಕು. ಇಲ್ಲ ಮಗ, ನಿನ್ಗೊಂದ್ ಮಾತ್ರೆ ಬರಿಬೇಕು. ಅವಾಗ ಹುಚ್ಚುತ್ತರ ಆಡ್ತಿಲ್ಲ, ಅದಕ್ಕೆ. ನಿಂಗೆ ತಮಾಷೆ ಅನ್ಸ್ತೈತಾ? ನೀನ್ ಈ ಭೂಮಿ ಮೇಲೆ ಹೆಂಗ್ ನಿಂತಿದ್ಯ ಹೇಳಿ ನೋಡೋಣ. ಬೇವರ್ಸಿ ನನ್ ಕಾಲಿಂದ ನಾನು ನಿಂತಿದ್ದೀನಿ. ಇಲ್ಲಪ್ಪ, ಈ ಭೂಮಿ ನಿನ್ ಎಳಿತಾ ಇದೆ. ಏನೋ ಎಳಿತಾ ಇದೆ. ನೀನ್ ನೈಟ್ ಮುತ್ತು ಕೊಡ್ತಾ ಇತ್ತು, ನಾನೇ ಬೇಡ ಅಂತ ಬಂದೆ. ನಿಂಗ್ ತಲೆ ಕೆಟ್ಟೈತೇನಾ? ಹಂಗಾರೆ ನಿನ್ ಮೇಲೆ ಎಂತ ಕೊಯ್ತಾ ಇಲ್ಲ ಹೇಳು. ಒಂದ್ ವರ್ಷದಲ್ಲಿ ಬರ್ತಾನೆ ಯಮರಾಜ ಕರ್ಕೊಂಡು ಹೋಗಕ್ಕೆ, ನೀನು ಬತ್ತೆ ನನ್ ಜೊತೆ. ಇಲ್ಲಪ್ಪ, ಅವ್ರಿಗೆ ಜ್ವರ ಅನ್ಬೋದು. ಇವಾಗ ನಿನ್ ತಲೆ ಸರಿ ಹೋಯ್ತು ನೋಡು.